ಇನ್ನು ಬಸವಣ್ಣ ಅವರ ಬಗ್ಗೆ ಯತ್ನಾಳ್ ಅವರ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡುವಾಗ ನೋಡಿಕೊಂಡು ಮಾತನಾಡಬೇಕು. ಅವರ ಮಾತಿನ ಪ್ರಕಾರ ಬಸವಣ್ಣ ಅವರು ಹೇಡಿ ಅಂತಾನ? ಹಾಗಾದ್ರೆ ಅವರು ಕೊಟ್ಟಿರುವಂತಹ ಹೇಳಿಕೆ ಇದೆಯಲ್ಲ ಅದು ಬಸವಣ್ಣ ಅವರು ಹೇಡಿ ಅಂತಾನ ಹಾಗಾದ್ರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಸವಣ್ಣ ಅವರು ನದಿಗೆ ಹಾರಿದ್ರು ಅಂದ್ರೆ ಏನರ್ಥ? ಅವರು ನದಿಗೆ ಹಾರಿದ್ರು ಅಂತ ಹೇಳಿದ್ರೆ ಏನರ್ಥ? ಬಸವಣ್ಣ ಅವರು ವಿಶ್ವಕ್ಕೆ ಸಂದೇಶವನ್ನು ಸಾರಿದ ಮಹನೀಯರು. ಬಸವಣ್ಣ ಅವರ ಬಗ್ಗೆ ಲಘುವಾಗಿ ಮಾತನಾಡೋದು ತಪ್ಪು. ವಕ್ಫ್ ವಿಚಾರದಲ್ಲಿ 16,000 ನೋಟಿಸ್ ಕೊಟ್ಟಿದ್ದು ಬಿಜೆಪಿ ಕಾಲದಲ್ಲೇ. ವಕ್ಫ್ ಬೋರ್ಡ್ ಬಗ್ಗೆ ಯತ್ನಾಳ್ ಅವರು ಮಾತನಾಡ್ತಾ ಇದ್ದಾರೆ. ಬಿಜೆಪಿಯವರು ನಮ್ಮ ಬಣ್ಣ ಬಯಲಾಗತ್ತೆ, ಬೇಡ ಅಂತ ಹೇಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಬಿಜೆಪಿಗರ ಬಗ್ಗೆ ಲೇವಡಿ ಮಾಡಿದ್ದಾರೆ. ಅವರು ಮಾತನಾಡೋನಾಗ ಬಸವಣ್ಣವ್ರನ್ನ ಹೋಲ್ಸೋದು, ಬಸವಣ್ಣವ್ರ ಹಂಗಾರೆ ಹೇಳಿ ಅಂತ ಅನ್ನೋ ರೀತಿಲಿ ಹೇಳೋರು. ನದಿಗೆ ಹಾರಿದ್ರು ಅಂದರೆ ಏನರ್ಥ? ಬಸವಣ್ಣವರು ಸಂದೇಶವನ್ನು ಸಾರದಂಥ ಸಾವಿರಾರು ವರ್ಷದ ಈ ಭೂಮಿನಲ್ಲಿ ಅವರಂತ ಅತ್ಯಂತ ಎಲ್ಲರೂ ನಾವು ಪೂಜ್ಯ ಮನೋಭಾವದಿಂದ ಪೂಜಿಸ್ತೀವಿ. ಬಸವಣ್ಣವ್ರ ಬಗ್ಗೆ ಹಂಗೆಲ್ಲ ಲಘುವಾಗಿ ಅವ್ರು ಮಾತನಾಡೋದು ತಪ್ಪು. ಬಸವಣ್ಣವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತಿಗೂ ಸಹ ಅದು ಸಂದೇಶ ನಮ್ಮೆಲ್ರಿಗೂ ಒಂದು ಸಂಘಟಿತ, ಪ್ರತಿಯೊಬ್ಬರಿಗೂ ಸ್ವಾಭಿಮಾನದ ಸಂಕೇತ. ಆಮೇಲೆ ಎಲ್ಲ ಸಮಾಜವನ್ನು ಒಗ್ಗಟ್ಟು ಮಾಡ್ತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಅದರಿಂದ ಅವ್ರು ಏನಾದ್ರು ಬಸವಣ್ಣವ್ರ ಬಗ್ಗೆ ಮಾತಾಡಲಿ, ಬಸವಣ್ಣವ್ರ ಬಗ್ಗೆ ಗೌರವ ಕಡಿಮೆ ಆಗಲ್ಲ, ಅದೊಂದು ಕಡೆ. ಬಟ್ ಈ ಒಕ್ಕದೇನಿದೆ, ಮೊನ್ನೆ ಎಲ್ಲ ಪತ್ರಿಕೆಯಲ್ಲಿ ನೀವೇ ನೋಡಿದ್ದೀರಾ, ಎಷ್ಟು 16,000 ಎಷ್ಟೋ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಬಿ ಜೆ ಪಿಯವ್ರ ಕಾಲದಲ್ಲಿ ಅಂತ. ಅದಾದಮೇಲೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅವ್ರಿಗೇನಾಗಿದೆ, ಒಕ್ಕ ಬಗ್ಗೆ ಯತ್ನಾಳವ್ರು ಹೆಚ್ಚಿಗೆ ಮಾಡಿದಷ್ಟು ಅದು ಬಿ ಜೆ ಪಿ ಬಣ್ಣ ಬಯಲಾಗುತ್ತೆ ಅಂತೇಳಿ ಬಿ ಜೆ ಪಿಯವರೆಲ್ಲ ಮಾಡಬೇಡ ಅಂತವ್ರೆ. ಅವರು ಆಗಲಿ ಬಿಡು, ಯಾರು ತಪ್ಪು ಮಾಡಿದ್ರು ತಪ್ಪು ಅಂತ ಯತ್ನಾಳು ಬಯಲು ಮಾಡ್ತಾವೆ, ಮಾಡಲಿ ಬಿಡಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆ ಮಾತನಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಲುವರಾಯಸ್ವಾಮಿ ಅವರು ಈಗ ತಿರುಗೇಟು ಕೊಟ್ಟಿದ್ದಾರೆ. ಬಸವಣ್ಣನವರ ಬಗ್ಗೆ ಮಾತನಾಡಬೇಕಾದ್ರೆ ಜಗಜ್ಯೋತಿ ಬಸವಣ್ಣ ಅಂತ ಸುಮ್ಮನೆ ಕರೆಯೋದಿಲ್ಲ. 12ನೇ ಶತಮಾನದಲ್ಲಿ ಆ ಸಂದರ್ಭದಲ್ಲಿ ಇದ್ದಂತಹ ಅಸಮಾನತೆ, ಮಹಾ ಮಾನವತಾವಾದ, ಅದೇ ಕಾರಣಕ್ಕಾಗಿ ಇಂದಿಗೂ ಕೂಡ ಅನೇಕ ರಾಷ್ಟ್ರಗಳು ಅವರನ್ನು ಒಪ್ಕೊಳ್ತವೆ, ಪೂಜಿಸ್ತವೆ. ಬಸವಣ್ಣನವರ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾತನಾಡಬೇಕು. ಏನೇ ಮಾತನಾಡಿದ್ರೂ ಕೂಡ ಬಸವಣ್ಣನವರ ಘನತೆಗೆ ಚ್ಯುತಿ ಬರೋದಿಲ್ಲ, ಅವರ ಘನತೆಯನ್ನು ಕಡಿಮೆ ಆಗೋದಿಲ್ಲ. ಆದರೆ ಮಾತನಾಡುವಂತಹ ಸಂದರ್ಭದಲ್ಲಿ ಆಲೋಚನೆ ಮಾಡಿ ಮಾತನಾಡಬೇಕು. ಬಸವಣ್ಣ ಅವರು ನದಿಗೆ ಹಾರಿದ್ರು ಅಂದರೆ ಏನರ್ಥ? ಹಾಗಾದರೆ ಅವರೇನು ಹೇಡಿಯಾಗಿದ್ರ? ಆ ರೀತಿಯಾಗಿ ಮಾತನಾಡುವಂಥದ್ದು ಸರಿಯಲ್ಲ ಅಂತ ಚಲುವರಾಯಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಮತ್ತೊಂದೆಡೆ ಬಿಜೆಪಿ ಈವರೆಗೇನು ಮಾತನಾಡ್ತಾ ಇತ್ತು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಲ್ಲೆಂದೆಡೆ ಮಾತಾಡ್ತಾ ಇದ್ದಾರೆ. ಬಿಜೆಪಿಯವರು ಬೇಡ ಅಂತ ಹೇಳ್ತಾ ಇದ್ದಾರೆ. ಇದು ಅವರಿಗೆ ತಿರುಗುಬಾಣ ಆಗಿದೆ. ಅವರು ಕೂಡ ನೋಟಿಸ್ ಕೊಟ್ಟಿದ್ದರು. ಹೀಗಾಗಿ ಒಂದು ರೀತಿಯಾಗಿ ಬಿಜೆಪಿಯಲ್ಲೇ ವಿಚಾರ ಸಂಬಂಧ ಗೊಂದಲ ಇದೆ ಅಂತ ಲೇವಡಿ ಮಾಡಿದ್ದಾರೆ.